ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಜಯ ಉಂಟು ಜಯ ಉಂಟು ಜಯ. ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ಕೂಡ ವಂದನೆಗಳು. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 9ನೆಯ ವಾಕ್ಯದಲ್ಲಿ, ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. 10ನೆಯ ವಾಕ್ಯವು ಕೂಡ ಸೇರಿ ಓದಿದ್ದೇನೆ. ಪ್ರಿಯರೇ, ನಾವು ಓದಿದಂಥ ಈ ವಾಕ್ಯ ಭಾಗದಲ್ಲಿ ನಮ್ಮ ಕರ್ತನು ಪ್ರಾರ್ಥನೆ ಹೇಗೆ ಮಾಡಬೇಕೆಂಬುದನ್ನು ಕಲಿಸಿಕೊಡುತ್ತಾ ಇದ್ದಾನೆ. ಪ್ರಿಯರೇ, ನಾವು ಪ್ರಾರ್ಥನೆ ಮಾಡುವಂಥದ್ದು ದೇವರಿಗೆ ಒಂದು ಪತ್ರ ಬರೆದ ಹಾಗೆ. ಆದರೆ ನಮ್ಮ ಪ್ರಾರ್ಥನೆಯು ದೇವರು ಕೇಳಬೇಕಂದ್ರೆ ನಾವು ದೇವರ ಚಿತ್ತವನ್ನು ನಾವು ನೆರವೇರಿಸುವವರಾಗಿರಬೇಕು. ದೇವರ ಚಿತ್ತವೇನು ಎಂದರೆ, ನಾವು ಆತನ ಮಗನಲ್ಲಿ ನಂಬಿಕೆ ಇಟ್ಟು ಆತನ ಮಗನ ಮೂಲಕವಾಗಿ ಪಾಪ ಪರಿಹಾರವನ್ನು ಹೊಂದಿಕೊಂಡು ನಾವು ದೇವರ ಮಕ್ಕಳಾಗಬೇಕು. ಆಗ ನಾವು ಮಾಡುವಂಥ ಪ್ರಾರ್ಥನೆಯನ್ನು ದೇವರು ಕೇಳುವವನಾಗಿದ್ದಾನೆ. ಯಾಕೆಂದರೆ ಆತನ ಮಗನು ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಜೀವಂತನಾಗಿ ಎದ್ದು ಬಂದನು. ನೀವು ಕೂಡ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಪಾಪ ಪರಿಹಾರವನ್ನು ಹೊಂದಿ ದೇವರ ಮಕ್ಕಳಾಗಬೇಕು ಮತ್ತು ನಿಮ್ಮ ಪ್ರಾರ್ಥನೆಯು ದೇವರು ಅಂಗೀಕರಿಸಿ ಎಲ್ಲ ಒಳ್ಳೆಯ ಆಶೀರ್ವಾದಗಳನ್ನು ನೀವು ಪಡ್ಕೊಳ್ಬೇಕು ಎಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ.